ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಮಂಡ್ಯ ಜಿಲ್ಲೆಯ ಒಬ್ಬಾಳೆಗೌಡನ ದೊಡ್ಡಿ ಗ್ರಾಮದಲ್ಲಿ ಸೌಮ್ಯ ಎಂಬುವವರ ದಂಪತಿ ಏನಿದ್ದಾರೆ, ಅವರ ಮನೆಯಲ್ಲಿ ಮಳೆಯ ರೀತಿಯಲ್ಲಿ ರಕ್ತ ಬಿದ್ದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಪೊಲೀಸ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು FSLಗೆ ಆ ಒಂದು ಬ್ಲಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ರಿಸಲ್ಟ್ ಕೂಡ ಬಂದಿಲ್ಲ. ಸೊ ಹಾಗಾಗಲೇ ಈಗ ಮಾಧ್ಯಮದಲ್ಲಿ ಅದಕ್ಕೆ ಹಾಗಂತೆ ಹೀಗಂತೆ ಅನ್ನೋ ಒಂದಿಷ್ಟು ವರದಿ ಕೂಡ ಪ್ರಸಾರ ಆಗ್ತಾ ಇದೆ. ಸೊ ಅದೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ದಂಪತಿಗಳು ತಮ್ಮ ಹಳಲನ್ನು ತೋಡಿಕೊಂಡಿರ್ತಕ್ಕಂಥ ಆಡಿಯೋ ಇದು. ಸೊ ಅದನ್ನು ದಯವಿಟ್ಟು ಮಿಸ್ ಮಾಡದೆ ಕೊನೆವರೆಗೂ ಕೇಳಿ. ಸೊ ನಿಮ್ಮ ಅಭಿಪ್ರಾಯ ಏನು, ವಿಶೇಷವಾಗಿ ಈ ಒಂದು ಆಡಿಯೋನ ಕೇಳಿದ ಮೇಲೆ ಮಾಧ್ಯಮಗಳ ಸ್ಟ್ಯಾಂಡ್ ಯಾವ ರೀತಿಯಾಗಿದೆ ಎಂಬುದು ನಿಮಗೆಲ್ಲರಿಗೂ ಕೂಡ ಅರ್ಥ ಆಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋನ ಕೊನೆಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬ್ಲಡ್ FSL ವರದಿ ಬಂದಂತೆ ಏನೇನು ಅದು ಏನಾದ್ರು ಬೆಳಕಿಗೆ ಬಂತ ಪೊಲೀಸ್ ತನಿಖೆಯಿಂದ ಅಥವಾ ಹೇಗೆ? ಇಲ್ಲ ಸರ್, ಇಲ್ಲಿ ಬೈದ್ರಲ್ಲ ಸರ್, ಬೆಳಿಗ್ಗೆನೆ ಇದ್ರು ಟಿವಿಯವ್ರು ಅವರು ಬೈದ್ರು ಸರ್ ಬೆಳಿಗ್ಗೆ. ಹಾ ನ್ಯೂಸ್ ನೋಡ್ಬಿಟ್ಟು ನಮಗೆ ಸಾಕಾಯ್ತಾ ಇದೆ ಸರ್. ಯಾಕೆ ಸರ್ ನಾವು ನಾವ್ ಏನ್ ಮಾಡಿದ ಸರ್, ನಾವು ನಿಜವಾಗ್ಲೂ ನಾವು ನಮ್ಮ ಮೇಲೆ ಇಂಥ ಆರೋಪ ಹೊರಿಸ್ತಾರಲ್ಲ ಸರ್ ಇವರು. ಅಂದ್ರೆ ಏನಾಯ್ತು ಹೇಳಿ ಅದು? ಅಂದ್ರೆ ಏನ್ ಆಗ್ಬೇಕಾಗಿತ್ತು? ಅಲ್ಲ ಈಗ ನ್ಯೂಸ್ನವರು ಬೇರೆ ಮಾಹಿತಿ ನೀವು ಕೊಡದೇ ಇರೋದನ್ನ ಹೇಳ್ತಾ ಇದ್ದಾರಾ ಅಥವಾ ನೀವು ಕೊಟ್ಟಿರೋ ಮಾಹಿತಿ ಹೇಳ್ತಾ ಇದ್ದಾರಾ ಅಥವಾ ಹೂವಾಪೋ ಹೇಳ್ತಾ ಇದ್ದಾರಾ ಅಂತ ಹೇಳ್ತಿರೋದ ನೀವು? ನ್ಯೂಸ್ ಅಂದ್ರೆ ನಮ್ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡ್ತಾವ್ರೆ ಸರ್, ನಮ್ಗೆ ನೀವೇ ಒಪ್ಕೊಂಡಿದ್ದೀರಂತೆ ಅಂತ ಸರ್. ನಾವ್ ಏನ್ ತಪ್ಪು ಮಾಡದೇ ಇದ್ರು ನಾವ್ ಯಾಕೆ ಸರ್ ಈ ತರ ಮಾಡ್ಬೇಕು? ನಾವು ಈ ತರ ನ್ಯೂಸ್ ಯಾಕೆ ಸರ್ ಕೊಡ್ಬೇಕು? ಹೋಗಿ ಸರ್, ಯಾರು ಹೇಳಿಕೆ ಕೊಟ್ಟಿರೋದು ಸರ್ ಹೋಗ್ಲಿ ಈ ತರ ತಪ್ಪಾಗಿ ನಮ್ಮ ಮೇಲೆ? ಅಲ್ಲಲ್ಲ, ನೀವು ಕ್ಲಾರಿಟಿ ತಗೊಳ್ಳಿ. ಅಂದ್ರೆ ಇವಾಗ ಬರ್ತಿರೋ ನ್ಯೂಸ್ ಫೇಕ್ ಆಗಿ ನಮ್ಮ ಮೇಲೆ ಆರೋಪ ಬರೋ ತರ ನ್ಯೂಸ್ನವರೇ ಫೇಕ್ ಆಗಿ ಹೇಳ್ತಿದಾರ ಅಂತ ಹೇಳ್ತಿರೋದಾ ಅಥವಾ ಹೇಗೆ ಅಂತ? ನಮಗೂ ಅದು ಗೊತ್ತಿಲ್ಲ ಸರ್, ಏನ್ ತರ ನ್ಯೂಸ್ ಕೊಡ್ತಾವ್ರೆ ಅಂತ ನಮಗೂ ಗೊತ್ತಿಲ್ಲ ಸರ್ ಅದು ನಮ್ಗೆ. ಅಲ್ಲಲ್ಲ, ಈಗ ವರದಿ ಬರ್ತಾ ಇದೆಯಲ್ಲ FSL ಅದ್ರದ್ದು ವರದಿ ಬಂತ? ಪೊಲೀಸರು ಇದ್ರ ಬಗ್ಗೆ ಮಾಹಿತಿ ಕೊಟ್ರ ನಿಮ್ಗೆ? ಪೊಲೀಸ್ನವ್ರು ಇವಾಗ ಇದೇ ತಾನೇ ಇವಾಗ ಬಂದಿದ್ರು ಸರ್ ಮನೆಗೆ, ನಮ್ಮ ಮನೆಗೆ ಬಂದು ತನಿಖೆ ಮಾಡ್ಲಿಲ್ಲ ಸರ್ ಏನುವೆ ಅವರು. ಹಾ ಅದಕ್ಕೆ ನಾವು ಪೊಲೀಸ್ನವ್ರು ನಮ್ನ ಏನು ಕೇಳಲೇ ಇಲ್ವಲ್ಲ ಅಂತ ನಮ್ಗೆ ಅದು ಆಶ್ಚರ್ಯ ಆಯ್ತದೆ ಸರ್. ನಮ್ನೇನೋ ತನಿಖೆ ಮಾಡ್ಬೇಕಲ್ವಾ ಸರ್ ಅವರು ಈ ತರ ಹಿಂಗೆ ಅಂತ ಬಂದು ಮನೆಗೆ. ಅಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಟ್ರ ನಿಮ್ಗೆ? ವರದಿ ಬಂದಿದೆ, ಅದು ಮನುಷ್ಯರದೇ ಬ್ಲಡ್ ಅಂತ ಏನಾದ್ರು ಹೇಳಿದ್ರ ಹೇಗೆ? ಅದು ಅಂದ್ರೆ ಪೊಲೀಸ್ನ ನಮಗ್ ಕೊಟ್ಟಿಲ್ಲ ಸರ್, ಮನುಷ್ಯರದೇ ಅಂತ ಬೆಳಿಗ್ಗೆ ನ್ಯೂಸ್ ಅಲ್ಲಿ ನೋಡ್ದೆ ಸರ್, ಇಲ್ಲಿ ಹೆಡ್ಲೈನ್ಸ್ ಅಲ್ಲಿ. ನಿಮ್ಗೇನು ಮಾಹಿತಿ ಬಂದಿಲ್ಲ ಹಾಗಾದ್ರೆ? ನನ್ಗೆ ನಿಜವಾಗ್ಲೂ ಏನು ಮಾಹಿತಿ ಬಂದಿಲ್ಲ. ಅಂದ್ರೆ ಈಗ ಪೊಲೀಸ್ನವ್ರು ಬಂದಂತ ಇವತ್ ಮನೆಗ್ ಬಂದಿದ್ರ ನಿಮ್ಮ ಹತ್ರ ಪೊಲೀಸ್ನವರು? ಇವಾಗ ಒಂದು ಹಾಫ್ ಅನ್ ಅವರ್ ಅಲ್ಲಿ ಸರ್, ಅದೇ ಅವತ್ತು ಇನ್ನೊಂದ್ಸಲ ಎರಡನೇ ಸಲ ಬಂದು ಹೇಳಿಕೆ ತಕೊಂಡ್ ಹೋಗಿದ್ರಲ್ಲ ಸಾಕ್ಷಿಗೆ ಒಂದಿಬ್ಬರನ್ನ, ಅವ್ರನ್ನ ನಮ್ನ ಅದು ಫೋನ್ ಮಾಡ್ಬಿಟ್ಟು ಕರೆಸ್ರಿ ನಿಮ್ ಮನೆ ಹತ್ರಕ್ಕೆ, ನಾವ್ ಸಿಗ್ನೇಚರ್ ಮಾಡಿಸ್ಕೋಬೇಕು ಅವ್ರ ಕೈಲಿ ಅಂತಂದ್ರು ಸರ್ ಅವರು. ಅದಕ್ಕೆ ನಾವು ಇನ್ನು ಯಜಮಾನ್ರು ಕಳ್ಸಿದ್ದೆ ಸರ್. ಅವ್ರು ಒಬ್ರು ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ, ಒಬ್ರು ಸ್ವಲ್ಪ ಏಜ್ ಆಗೈತೆ ಸರ್, ಅವ್ರು ಇಲ್ಲ ಸರ್ KM ದೊಡ್ಡಿಗೆ ಹೋಗಿದಾರಂತೆ. ಇನ್ನೊಬ್ರು ಅವರು ಇಲ್ಲ ಸರ್. ಆಮೇಲೆ ನಾವು ಇನ್ನು ಸರ್ ಅವ್ರ ಮನೆ ಹತ್ರ ಹೋಗಿದ್ವಿ, ಸಿಗ್ತಾ ಇಲ್ಲ ಅವರು. ಫೋನ್ ಅವತ್ತು ಬರ್ದಿದಾರಲ್ಲ ಸರ್ ನಿಮ್ಗೆ ಸಿಗ್ನೇಚರ್ ಮಾಡಿದಾಗ, ಅದಕ್ಕೆ ಫೋನ್ ಮಾಡ್ಕೊಂಡು ಬನ್ನಿ ಸರ್ ಅವ್ರಿಗೆ ಅಂತ ಅಂದ್ಬಿಟ್ಟು ಸರ್. ಜಸ್ಟ್ ಒಂದ್ ಹಾಫ್ ಅನ್ ಅವರ್ ಅಲ್ಲಿ ಬಂದಿದ್ರು ಸರ್ ಅವರು. ನೀವು ಕೇಳಿದ್ರ ಅವ್ರನ್ನ? ಹಿಂಗೆ ನ್ಯೂಸ್ ಅಲ್ಲಿ ಹಿಂಗೆಲ್ಲ ಬರ್ತಾ ಇದೆ, ಅವ್ರಿಗೆ ಮಾಹಿತಿ ಯಾರು ಕೊಟ್ರು ಏನು ಅಂತ ನೀವು ಕೇಳಿದ್ರ ಪೊಲೀಸ್ನವ್ರನ್ನ? ಕೇಳ್ದ ಸರ್, ನಮ್ಮ ಯಜಮಾನ್ರಿಗೂ ಹಾರ್ಟ್ ಪೇಷಂಟ್ ಅವರು, ಹಿಂಗೆ ಅವ್ರು ಈ ತರ ಯೋಚನೆ ಮಾಡ್ತಾರೆ ಸರ್ ಈ ತರ ನ್ಯೂಸ್ ಬಂದ್ಮೇಲೆ ಅಂತ ಹೇಳ್ತಾರೆ ಸರ್ ಅವ್ರ ಜೊತೆಲಿ. ಅದಕ್ಕೆ ಅವರು ನೀವೇನ್ಕೂ ಭಯ ಪಟ್ಕೋಬೇಡಿ, ನಮ್ಗೆ FSL ರಿಪೋರ್ಟ್ ನಮ್ಗೆ ಬಂದಿಲ್ಲ, ಅವ್ರಿಗೆ ಯಾರು ಕೊಟ್ಟವ್ರು, ಇದೆಲ್ಲ ಸುಳ್ಳು ಮಾಹಿತಿ, ನೀವು ಏನು ನಂಬ್ಕೋಬೇಡಿ, ಇದನ್ನ ಯೋಚನೆ ಮಾಡ್ಬೇಡಿ, ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಯೋಚನೆ ಮಾಡ್ಬೇಡಿ, ಮಲ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಹೋದ್ರು ಸರ್. ಇವಾಗ ಅದೇ ಮಾಧ್ಯಮದವರು ಇವತ್ತು ಬಂದಿದ್ರಲ್ಲ ನಿಮ್ಮ ಹತ್ರ, ನೀವು ಆಗ ಅವ್ರಿಗೆ ಏನ್ ಹೇಳಿಕೆಗಳನ್ನ ಕೊಟ್ರಿ? ಒಂದಷ್ಟು ಕ್ಲಾರಿಟಿ ಕೊಟ್ಬಿಡಿ. ಯಾಕೆಂತಂದ್ರೆ ಈಗ ಮಾಧ್ಯಮದವರು ಸುಳ್ಳು ಪ್ರಸಾರ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರಿ. ಪೊಲೀಸ್ನವ್ರಿಗೆ FSL ವರದಿ ಬಂದಿಲ್ಲ, ಅದಾಗ್ಲೇ ಮಾಧ್ಯಮದವ್ರಿಗೆ ಹೇಗೋಯ್ತು ಏನು ಅಂತ ಪೊಲೀಸ್ನವ್ರು ಹೇಳ್ತಿದಾರೆ ಅಂತ ಹೇಳ್ತಿದ್ರಿ. ಸೊ ಹಾಗಾದ್ರೆ ಮಾಧ್ಯಮದವರು ಪ್ರಸಾರ ಮಾಡ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಆದ್ರೆ, ಸೊ ಏನು ನೀವು ಬೆಳಿಗ್ಗೆ ನಿಮ್ಮ ಹತ್ರ ಬಂದಿರ್ತಾರಲ್ಲ ಒಂದು ಸಂದರ್ಭದಲ್ಲಿ ನೀವು ಅವರಿಗೆ ಏನು ಹೇಳಿಕೆಯನ್ನ ಕೊಟ್ಟಿದ್ರಿ ಅಸಲಿಗೆ ಅಂತ? ಅವರು ಕೇಳಿದ್ರು ಸರ್ ನಮ್ಗೆ, ಈ ತರ ಏನೇನಾಯ್ತು ಅಂತ ಹೇಳಿ ಅಂತ. ನಿಜ ಮೊದ್ಲಿಂದಾನು ನಾವು ಹೇಳ್ದ ಸರ್, ನಮ್ಮ ಯಜಮಾನ್ರನ್ನು ಕೇಳಿದ್ರು ನಮ್ನು ಕೇಳಿದ್ರು ಸರ್ ಅವರು. ಈ ತರನೇ ಸರ್ ನಡೆದಿದ್ದು, ಈ ತರ ನಮ್ ಕಣ್ ಮುಂದೆನೆ ಈ ತರ ಆಗೋಯ್ತು ಸರ್ ಅಂತ ಹೇಳ್ಕೊಂಡ್ವಿ ಸರ್. ಅದಕ್ಕೆ ಪೊಲೀಸ್ ಎಲ್ಲ ನಮ್ಗೆ ಚೆನ್ನಾಗಿ ರಿಪೋರ್ಟ್ ಎಲ್ಲ ನಮ್ಗೆ ಚೆನ್ನಾಗಿ ನೀಟಾಗಿ ನಮ್ಗೆ ಕೊಡ್ಬೇಕು ಅವರು, ಚೆನ್ನಾಗಿ ಏನು ಯಾಕೆ ಈ ತರ ಆಯ್ತು ಅಂತ. ಆಮೇಲೆ ನಮ್ಮಲ್ಲೂ ಇವಾಗ ಜನಗಳಿಗೆ ಈ ತರ ಆತಂಕ ಉಂಟಾಗ್ಬೇಕಾದ್ರೆ ಸರ್, ನಮ್ಗೆ ಎಷ್ಟು ನಮ್ಗೆ ಭಯ ಇರೋದಿಲ್ಲ ಮನೆ ಒಳಗೆ. ಈಗ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಿರೋದು ಏನು ಅಂತಂದ್ರೆ, ಅದು ಮನುಷ್ಯರ ರಕ್ತ ಅಂತ ಖಚಿತ ಆಗಿದೆ. ಅದೇ ರೀತಿಯಾಗಿ ಇದನ್ನ ಬ್ಲಡ್ ಬ್ಯಾಂಕ್ ಇಂದ ರಕ್ತವನ್ನ ತಗೊಂಡು ಬಂದಿದ್ದಾರೆ. ಅದು ಅಣ್ಣ ತಮ್ಮಂದಿರ ಕೆಲವೊಂದಿಷ್ಟು ಜಗಳಗಳಲ್ಲಿ ಸಂಬಂಧಪಟ್ಟ ಹಾಗೆ
ಆ ಮನೆಯನ್ನ ಆ ಒಂದು ಇರುವಂತ ವ್ಯಕ್ತಿಗಳು ಸೌಮ್ಯ ಮತ್ತು ದಂಪತಿ ಏನಿದ್ದಾರೆ ಅವ್ರನ್ನ ಆ ಮನೆಯಿಂದ ಹೊರಗಡೆ ಹಾಕ್ಬೇಕು ಅನ್ನೋ ಕಾರಣದಿಂದಾಗಿ ವಾಮಾಚಾರ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆಗಳನ್ನ ಕೊಟ್ಟಿದ್ದೀರಿ ಅನ್ನೋ ರೀತಿಯಾಗಿ ಕೆಲವೊಂದು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಇದ್ರು. ಇದು ಸತ್ಯನಾ ಸುಳ್ಳು ಅದು ಗೊತ್ತಾಗ್ಬೇಕಾಗಿದೆ. ಒಂದು ವಾಮಾಚಾರ ನಡೆದಿರ್ಬೋದಾ ಅಂತ ನಮ್ನ ಅಲ್ಲ ಇಲ್ಲ, ನಾನು ವಾಮಾಚಾರದ ಪ್ರಶ್ನೆಯನ್ನ ಕೇಳ್ತಾ ಇಲ್ಲ. ಬದಲಿಗೆ ನೀವು ನಿಮ್ಮ ಏನು ರಿಲೇಷನ್ಸ್ ಗಳನ್ನ ಆರೋಪಿಸ್ತಾ ಇದ್ರಿ ಅನ್ನೋ ರೀತಿಯಲ್ಲಿ ಮಾಹಿತಿ ಪ್ರಸಾರ ಆಗ್ತಾ ಇರುವಂತದ್ದು ಸತ್ಯನಾ ಸುಳ್ಳ ಅಂತ. ಅಂದ್ರೆ ನಮ್ ರಿಲೇಟಿವ್ಸ್ ಎಲ್ಲಾ ಈ ತರ ನೀವೇ ಈ ತರ ಮಾಡಿದಿರಂತ ಈ ತರ ನ್ಯೂಸ್ ಹಾ, ಅದನ್ನೇ ನಾವು ಕೇಳ್ತಿರೋದು. ಈಗ ನ್ಯೂಸ್ ಅಲ್ಲಿ ಬರ್ತಿರೋದು ನೀವು ಫೇಕ್ ಅನ್ನೋದಾದ್ರೆ ಕ್ಲಾರಿಟಿ ಕೊಡಿ. ನಾನ್ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಜನರಿಗೆ ತಪ್ಪು ಸಂದೇಶ ಹೋಗೋದ್ ಬೇಡ. ಹಾಗಾಗಿ ನಾನು ಕೇಳ್ತಿರೋದು, ಇವಾಗ ನೀವೇನ್ ಮಾತನಾಡ್ತಾ ಇದ್ದೀರಲ್ಲ ಅದೆಲ್ಲವೂ ಕೂಡ ನಮ್ಮ ಹತ್ರ ರೆಕಾರ್ಡ್ ಆಗ್ತಾ ಇರುತ್ತೆ. ಅಸಲಿ ಸತ್ಯ ಏನು ಅಂತ ಜನರಿಗೆ ಹೋಗ್ತಾ ಇರುತ್ತೆ. ಈಗ ಮಾಧ್ಯಮಗಳು ತಾವೆಲ್ಲವೂ ಕೂಡ ಏನು ಮಾಹಿತಿ ತೆಗೆದುಕೊಡ್ತಾರೋ ಅದೇ ಫೈನಲ್ ಅನ್ನೋ ಡಿಸಿಷನ್ ಮಾಡ್ಕೊಂಡಿದಾರೋ ಹೇಗೋ ಗೊತ್ತಿಲ್ಲ. ಮಾಧ್ಯಮ ವೃತ್ತಿ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆಯೋ ಗೊತ್ತಿಲ್ಲ. ಬದಲಿಗೆ ಸತ್ಯ ಏನು ಅಂತ ನೀವು ಹೇಳಿದಾಗ್ಲೇ ಗೊತ್ತಾಗ್ಬೇಕಲ್ವಾ. ಈಗ ನಾನು ಒಂದು ಕ್ಷಣ ಮಾಧ್ಯಮವನ್ನ ಗಮನಿಸಿದೆ. ಕೆಲವೊಂದು ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬರ್ತಾ ಇತ್ತು. FSL ವರದಿ ಬಂದಿದೆ ಅಂತ ಹೇಳ್ತಾ ಇದ್ರು. ಮತ್ತೆ ಅದೇ ಈಗ ಒಂದು ಅಣ್ಣ ತಮ್ಮಂದಿರ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಯಜಮಾನರ ಅಣ್ಣ ತಮ್ಮಂದಿರ ಈ ತರ ಮಾಡಿಬಿಟ್ಟಿದ್ದಾರೆ, ಈ ಭಯ ಹುಟ್ಟಿಸಿಬಿಟ್ರೆ ಅವ್ರ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಆ ನಂತರ ಮನೆ ನಮ್ಗೆ ಬಂದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಅವರು ಪ್ಲಾನ್ ಅನ್ನ ಹಾಕೊಂಡು ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ನೀವು ಆ ರೀತಿಯಾದಂತ ಮಾಹಿತಿಯನ್ನ ಕೊಟ್ರ ಅಂತ ನಾನು ಕೇಳ್ತಿರುವಂತದ್ದು. ಆ ತರ ಏನು ಕೊಟ್ಟಿಲ್ಲ ಸರ್ ನಾನು ಅವತ್ತು. ಹಾಗಾದ್ರೆ ನೀವು ಫೇಕ್ ಆಗಿ ನ್ಯೂಸ್ ನ ಪ್ರಸಾರ ಮಾಡ್ತಾ ಇದಾರೆ ಹಾಗಾದ್ರೆ? ಹೌದು ಸರ್, ನಮ್ಗೆ ಗೊತ್ತಿಲ್ದೇನೆ ಇದು ಏನೋ ಅಂತ ನಮ್ಗೆ ಆಶ್ಚರ್ಯ ಆಯ್ತೈತೆ ಸರ್ ನ್ಯೂಸ್ ನೋಡ್ಮೇಲೆ. ಈಗ ನಿಮ್ಮ ಮನೆಗೆ ಕೆಲವೊಂದಿಷ್ಟು ರಿಪೋರ್ಟರ್ಸ್ ಗಳು ಬಂದಿದ್ರು ಅಂತ ನಿಮ್ಮ ಗಮನಕ್ಕಿದೆ ಹಾಗೆ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಥವಾ ಏನಾದ್ರು ನಿಮ್ಮ ಹತ್ರ ಕೊಟ್ಟು ಹೋಗಿದಾರಾ, ಅಥವಾ ಏನಾದ್ರು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ ಹೋಗಿದಾರಾ, ಹೇಗೆ? ಇಲ್ಲ ಸರ್, ಏನು ಕೊಟ್ಟಿಲ್ಲ ಸರ್ ಅವರು ಏನು ಕೊಟ್ಟಿಲ್ಲ, ಏನು ತಗೊಂಡು ಹೋಗಿಲ್ಲ. ಈಗ ಅದು ಫೇಕ್ ನ್ಯೂಸ್ ಬರ್ತಾ ಇದೆ ಅಂತ ನೀವ್ ಹೇಳೋ ಪ್ರಕಾರ ಫೇಕ್ ನ್ಯೂಸ್ ಅಂತ ಹೇಳ್ತಿರೋದು ನೀವು. ಯಾಕಂತಂದ್ರೆ ರಾಜ್ಯದ ಹೆಸರಾಂತ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರುವಂತದ್ದು, ಸಣ್ಣ ಪುಟ್ಟ ಯಾವ್ದೋ ಒಂದು ಮಾಧ್ಯಮದಲ್ಲಿ, ಯಾವ್ದೋ ಒಂದು ಮೂಲೆಯ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರುವಂತ ನ್ಯೂಸ್ ಅಲ್ಲ ಅದು. ಪ್ರತಿಷ್ಠಿತ ಒಂದು ಸುದ್ದಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತ ನ್ಯೂಸ್. ಅಲ್ಲಿ ಬರ್ತಾ ಇರೋದನ್ನ ಸಾಕಷ್ಟು ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಸತ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅವ್ರುಗಳೇ ಈ ರೀತಿಯಾಗಿ ಫೇಕ್ ನ್ಯೂಸ್ ಗಳನ್ನ ಕೊಡ್ತಾ ಇದಾರೆ ಅಂದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡೋದಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ. ಈಗ ನೀವು ಕೂಡ ಒಂದ್ ಕಡೆಯಿಂದ ಹೇಳ್ತೀರಿ ನಾವ್ ಯಾವ ರೀತಿಯ ಆ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟಿಲ್ಲ, FSL ವರದಿ ಬಂದಿದೆ ಅಂತ ಪೊಲೀಸರಿಗೆ ಇನ್ನು FSL ವರದಿ ಬಂದಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಿ. FSL ವರದಿಯಲ್ಲಿ ಏನ ಇದೆ ಅನ್ನೋದು ಕೂಡ ನಿಮ್ಗೂ ಮಾಹಿತಿ ಬಂದಿಲ್ಲ ಅಂತಿದ್ರಿ. ಸೊ ಮಾಧ್ಯಮದವರಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಇದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಬಹುದಿತ್ತಲ್ಲ ಅಂತ. ಈಗ ನಮ್ಮ ವಾಹಿನಿ ಮೂಲಕನು ನೀವು ಪ್ರಶ್ನೆ ಕೂಡ ಮಾಡಬಹುದು, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಈಗ ಅದು ಸರಿ ಇದ್ರೆ ಸರಿ ಅಂತ ಓಕೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈಗ ನೀವ್ ಹೇಳ್ತಿರುವಂತದ್ದು ಹೆಸರಾಂತ ಮಾಧ್ಯಮದಲ್ಲೂ ಕೂಡ ಅದು ಬರ್ತಾ ಇರೋದು ಫೇಕ್ ಸರ್, ಅವ್ರು ಏನು ಕ್ಲಾರಿಟಿ ಇಲ್ದೇನೆ ನ್ಯೂಸ್ ಮಾಡ್ತಾ ಇದಾರೆ ಅನ್ನೋ ರೀತಿ ಹೇಳ್ತಿದ್ರಿ. ಸೊ ನಮ್ಮ ಮಾಧ್ಯಮದ ಮೂಲಕ ನೀವು ಪ್ರಶ್ನೆ ಮಾಡಬಹುದು, ಅದರಿಂದ ಏನು ಸಮಸ್ಯೆ ಇಲ್ಲ. ಈಗ ಯಾವ ವಾಹಿನಿಯವರು ಪ್ರಸಾರ ಮಾಡ್ತಾ ಇದಾರೋ ಬದಲಿಗೆ ಆ ಒಂದು ವಾಹಿನಿಯ ಹೆಸರನ್ನ ಹೇಳೋದಕ್ಕೆ ಹೋಗ್ಬೇಡಿ, ಅವರು ಇದ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಬಂದಂತವ್ರು ನೀವು ಫೇಕ್ ನ್ಯೂಸ್ ಗಳನ್ನ ಪ್ರಸಾರ ಮಾಡಬೇಡಿ. ಆ ತರದ್ದು ನಿಮ್ದು ಒಪಿನಿಯನ್ ಇದ್ರೆ ಶೇರ್ ಮಾಡ್ಕೋಬಹುದು. ಇಲ್ಲ ಸರ್, ಈಗ ಅದಕ್ಕೆ ಸರ್ ಇವಾಗ ಈ ತರದ್ ಯಾಕೆ ಈ ತರ ಹಬ್ಬಿಸ್ತಾವ್ರೆ ಅಂತ ನಮಗೂ ಗೊತ್ತಿಲ್ಲ ಸರ್ ಈ ತರ. ಅದನ್ನ ನೀವೇ ಹೇಳ್ಬೇಕು ಸರ್ ನಮ್ಗೆ. ಇವಾಗ ನಾವು ನಿಜವಾಗ್ಲೂ ಅಷ್ಟು ಇವಾಗ ಅಂದ್ರೆ ನೀವು ಯಾರ ಮೇಲೂ ಕೂಡ ಆರೋಪ ಮಾಡಿಲ್ಲ ಹಾಗಾದ್ರೆ? ಯಾರ ಮೇಲೂ ಆರೋಪ ಮಾಡಿಲ್ಲ ಸರ್. ನಾನು ನನ್ನ ಯಜಮಾನ್ರು ಇಬ್ರು ಇಲ್ಲೇ ಇದೀವಿ ಸರ್, ಮನೇಲೆ ಸರ್. ಓಕೆ. ಯಾರ ಮೇಲೂ ಆರೋಪ ಮಾಡೇ ಇಲ್ಲ ಸರ್ ನಾವು. ಓಕೆ. ಅವರೇ ಕೇಳಿದ್ರು ಸರ್ ನನ್ಗೆ ವಾಮಾಚಾರ ಏನಾರ ಅಂತ ತಿರ್ಗಾ ಮತ್ತೆ ಕೇಳಿದ್ರು ಸರ್ ಅವತ್ತಿನ ನಂಗೆ. ಅದ್ ನಡೆದಿರ್ಬೋದು, ನಮ್ಗೆ ಗೊತ್ತಿಲ್ಲ ಸರ್ ಅದು. ಓಕೆ. ಈಗ ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೆ, ಸಹಜವಾಗಿ ಮನೇಲಿ ಈ ತರ ಏನೋ ರಕ್ತ ಬಿದ್ದ ಹಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ, ಸಹಜವಾಗಿ ಎಲ್ರು ನಂಬ್ಕೊಳ್ಳೋದೇನೋ ವಾಮಾಚಾರ ಆಗಿರಬಹುದು ಅನ್ನೋ ರೀತಿ ನಂಬ್ಕೋತಾರೆ. ಅದು ತಪ್ಪು ಅಂತ ಹೇಳೋದಕ್ ಆಗೋದಿಲ್ಲ. ಬದಲಿಗೆ ಇಂಥವ್ರೇ ಮಾಡಿದ್ದಾರೆ ಅಂತ ನೀವೇನಾದ್ರೂ ಅನುಮಾನ ವ್ಯಕ್ತಪಡಿಸಿದ್ರ? ಗೊತ್ತಿಲ್ಲ ಸರ್, ನಾವು ಕಣ್ಣಿಗೆ ಅಕ್ಕಪಕ್ಕ ಜನ ಎಲ್ಲ ಚೆನ್ನಾಗೇ ಇದ್ದಾರೆ ಸರ್. ಅದೇ ಓಕೆ. ನೀವು ಅದನ್ನ ನಾನು ಕಳೆದ ಬಾರಿ ನಿಮ್ಮನ್ನ ಸಂಪರ್ಕ ಮಾಡಿದಾಗಲೂ ಕೂಡ ನೀವು ಹೇಳಿರುವಂತದ್ದು, ನಮ್ಗೆ ಯಾರ ಮೇಲೆಯೂ ಕೂಡ ಆ ರೀತಿಯಾದಂತ ಅನುಮಾನ ಇಲ್ಲ, ಜೊತೆಗೆ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಸುತ್ತಮುತ್ತ. ಆದ್ರೆ ಹೇಗಾಯ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಪೊಲೀಸ್ ತನಿಖೆಯಿಂದ ಅದು ಹೊರಗಡೆ ಬರಬೇಕು ಅಂತಾನೆ ನೀವ್ ಹೇಳಿದ್ದು. ನಾವು ಕೂಡ ಅದನ್ನೇ ಪ್ರಸಾರ ಮಾಡಿದ್ವಿ. ಅದಾದ ಬಳಿಕ ಈಗ ಓಡ್ತಾ ಇರುವಂತದ್ದು ಅಥವಾ ಈಗ ಬರ್ತಾ ಇರುವಂತ ನ್ಯೂಸ್ ಏನು ಅಂತಂದ್ರೆ, ನಾನು ಅದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಸಂಬಂಧಿಕರ ಮೇಲೆ ನೀವು ಆರೋಪ ಮಾಡಿದ್ರೆ ಅಥವಾ ನಿಮ್ಮ ಸಂಬಂಧಿಕರೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಸಾರ ಆಗ್ತಾ ಇರುವಂತದ್ದು, ಅಂದ್ರೆ ಮಾಧ್ಯಮದವರು ನಿಮ್ಮ ಮೇಲೆ ಒಂದು ಗೂಬೆ ಕೂರಿಸ್ತಾ ಇದ್ದಾರಾ ಅಂತ? ಹೌದು ಸರ್, ನಮ್ ಇಲ್ದೇ ಇರೋದ್ನೇ ನಮ್ಗೆ ಆಶ್ಚರ್ಯ ಆಯ್ತದೆ ಸರ್ ಅದು ನೋಡಿದ್ರೆ ನ್ಯೂಸ್ಗಳನ್ನ. ಈ ತರ ಬರ್ತಾ ಇದ್ರೆ ಸರ್, ಯಾರಕ್ ತಾನೇ ನಮ್ಗೆ ಎಷ್ಟು ನೋವು ಆಯ್ತೈತೆ ಗೊತ್ತಾ ಸರ್. ಇವಾಗ ಅದು ಅಲ್ದೆ
ಬಂದ್ರು ಅವರು ಟೆನ್ಷನ್ ಮಾಡ್ಕೊಂಡ್ರೆ ಈ ತರ ಯೋಚನೆ ಮಾಡಿದ್ರೆ ಸರ್ ಅವ್ರ ಆರೋಗ್ಯ ಸ್ಥಿತಿ ಏನಾಯ್ತದೆ ಸರ್ ನೀವೇ ಯೋಚನೆ ಮಾಡಿ ಸರ್ ಹೋಗ್ಲಿ. ಅದೇ ಓಕೆ ಅದು ಅರ್ಥ ಆದ್ಮೇಲೆನೆ ನಾವು ಖಚಿತ ಮಾಹಿತಿ ಪ್ರಸಾರ ಮಾಡೋಣ, ಜನರಿಗೆ ಸತ್ಯ ಗೊತ್ತಾಗ್ಲಿ. ಈ ಸಲ ಸುಳ್ಳು ಈ ತರ ಸುಳ್ಳು ವಿಷಯ ಹಬ್ಬಿಸಿದ್ರೆ ಸರ್ ಇವಾಗ ನಮ್ಮ ಯಜಮಾನ್ರ ಸ್ಥಿತಿ ಏನಾಗ್ಬೇಕು ಸರ್ ನೀವೇ ಯೋಚನೆ ಇಲ್ಲ ಮಾಡಿ ಸರ್. ಅವ್ರಿಗೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಯಾವ್ದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ ಹೋಗ್ಬೇಡಿ, ಆರಾಮಾಗಿರಿ. ಒಬ್ಬ ಪಾಪ ಮೊದ್ಲೇ ಅವ್ರ ಪೇಷಂಟ್ ಕೂಡ ಅಂತ ಹೇಳ್ತೀರಾ. ಬಂದ್ರಂತೆ ನಮ್ಗೆ ಇವಾಗ ಪ್ರಾಬ್ಲಮ್ ಆಗಿರೋ ಪಾಪ ಯೋಚನೆ ಮಾಡಿ ಕೊರಗ್ತಾವ್ರೆ ಸರ್ ಅವರು ಬೆಳಿಗ್ಗೆ. ಯೋಚನೆ ಮಾಡೋದಕ್ಕೆ ಹೇಳ್ಬೇಡಿ. ಈಗ ಎಲ್ಲ ನಾನು ಒಂದು ನಿಮ್ಗೆ ಕ್ಲಾರಿಟಿ ಕೊಡ್ಬಿಡ್ತೀನಿ. ಇತ್ತೀಚೆಗೆ ಕೆಲವು ಮಾಧ್ಯಮಗಳು ಹೇಗಾಗ್ಬಿಟ್ಟಿದ್ಯಾವ ಅಂತಂದ್ರೆ, ನಾನೇ ಮೊದಲು ಎಲ್ಲಾ ಸುದ್ದಿನೂ ಕೊಡ್ಬೇಕು, ನನಗೆ ವ್ಯೂಸ್ ಬರ್ಬೇಕು, ನನಗೆ TRP ಆಗ್ಬೇಕು ಅನ್ನೋ ಬರಕ್ಕೆ ಬಿದ್ದು ಬಿಟ್ಟಿದಾವೆ. ಇವತ್ತು ಎಥಿಕ್ಸ್ ಗಳನ್ನ ಮರೆತು ಬಿಟ್ಟಿದ್ದಾರೆ. ಅಂದ್ರೆ ಒಂದು ಮಾಧ್ಯಮದವ್ರಿಗೆ ಇರ್ಬೇಕಾದಂತ ಮೌಲ್ಯಗಳನ್ನ ಕೆಲವೊಂದು ಮಾಧ್ಯಮದವ್ರು ಮರೆತು ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಗಮನ ಹರಿಸೋದಕ್ಕೆ ಹೋಗ್ಬೇಡಿ. ಹಾಗಂತ ಏನೋ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ಇನ್ನೇನೋ ಅಂತ ಅನ್ಕೊಂಡು ನಿಮಗೆ ಯಾವ ರೀತಿಯಾದಂತ ತೊಂದರೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂತಂದ್ರೆ ಏನೋ ಟೆನ್ಷನ್ ಮಾಡ್ಕೊಳ್ಳೋದು ಆ ತರದ್ದೇನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂತ ನ್ಯೂಸ್ ಗಳಿಗೆಲ್ಲ ನೀವು ಅವ್ರಗಳನ್ನ ಸಂಪರ್ಕ ಮಾಡ್ಬೇಕಾಗಿತ್ತು, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಇಸ್ಕೋಬೇಕಾಗಿತ್ತು. ಯಾಕೆ ಈ ರೀತಿ ಫೇಕ್ ಪ್ರಸಾರ ಮಾಡ್ತಾ ಇದ್ರಿ ಅಂತ ನೀವು ಅದನ್ನ ಕೇಳಬೇಕಾಗಿತ್ತು. ನಂಬರ್ ಇಸ್ಕೊಳ್ಳಿಲ್ಲ ಸರ್ ನಾವು. ಅಲ್ಲ ಓಕೆ, ಈಗ ಬಟ್ ಅದನ್ನ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ನೋಡೋಣ, ನನ್ಗೆ ಕೆಲವೊಂದು ಮಾಧ್ಯಮದವರು ಪರಿಚಯ ಇರೋದ್ರಿಂದ ಆ ರೀತಿಯಾದಂತ ಏನಾದ್ರು ಸಂಪರ್ಕ ನಂಬರ್ ಸಿಕ್ಕ್ರೆ ನಿಮ್ಗೆ ಖಂಡಿತವಾಗಿ ಕೊಡ್ತೀನಿ. ಯಾಕೆಂತಂದ್ರೆ ಅದು ಸುಳ್ಳು ಪ್ರಸಾರ ಆಗ್ಬಾರ್ದು. ಅವ್ರಗಳ ಮೇಲೆ ನೀವು ದೂರನ್ನು ಕೂಡ ಕೊಡಬಹುದು. ನಾವ್ ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿಲ್ಲ, ಎಲ್ಲಿದೆ ನಿಮ್ಮ ಹತ್ರ ಪ್ರೂಫ್ ಗಳನ್ನು ಕೊಡಿ ಅಂತಂದ್ರೆ ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ. ಮಾಧ್ಯಮದವರು ಅಂದ ತಕ್ಷಣ ಅವರೇನು ಬ್ರಹ್ಮಣ ಪುತ್ರಗಳು ಅಲ್ಲ. ನಾನು ಅಷ್ಟೇ, ನಾನು ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ, ನಾನೊಬ್ಬ ಪತ್ರಕರ್ತನಾಗಿ ನಾನು ಬ್ರಹ್ಮನ್ ಪುತ್ರ ಅಲ್ಲ. ಏನಿರುತ್ತೋ ಅದನ್ನ ತಿಳಿಸ್ಬೇಕು. ನಿಮ್ಮ ಖಚಿತ ಮಾಹಿತಿ ನಿಮ್ಮಂತವರಿಂದಾನೆ, ಅಂದ್ರೆ ಮೂಲ ಯಾರಿಂದ ಬೇಕೋ ಮಾಹಿತಿ ಅವರಿಂದ ಪಡೆದುಕೊಂಡೇ ಪ್ರಸಾರ ಮಾಡಬೇಕು. ನನಗೆ ವ್ಯೂಸ್ ಬರುತ್ತೆ ಅಥವಾ ನನಗೆ ಲೈಕ್ಸ್ ಬರುತ್ತೆ, ನನಗೆ ಏನೋ TRP ಸಿಗುತ್ತೆ ಅನ್ನೋ ಕಾರಣಕ್ಕೆ ಯಾವ್ಯಾವ್ದೋ ಸುದ್ದಿನ ಹೇಗ್ ಬೇಕಾದ್ರೂ ತಿರ್ಚ್ಕೊಂಡ್ರೆ ಅದರಿಂದ ಆ ಒಂದು ಮನೆಗೆ ಎಷ್ಟು ಅವಮಾನ ಆಗುತ್ತೆ, ಆ ಒಂದು ಮನೆತನಕ್ಕೆ ಎಷ್ಟು ನೋವಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅದೊಂದು ಕಾಮನ್ ಸೆನ್ಸ್. ನಮ್ ಮನೆಗಿಂತ ಹೆಚ್ಚಾಗಿ ನಮ್ ಯಜಮಾನ್ರು ಪಾಪ ಟೆನ್ಷನ್ಗೆ ಅವ್ರಿಗೇನು ಹೆಚ್ಚು ಕಮ್ಮಿ ಐತಿ ಅಂತ ಅಲ್ಲ ಅದೇ, ಈಗ ಒಟ್ಟಾರೆ ನಿಮ್ಮ ಕುಟುಂಬಕ್ಕೆ ಅದೊಂದು ನೋವಲ್ವಾ? ಈಗ ನೀವು ಇಲ್ದಿರೋ ಒಂದು ವಿಷಯಗಳನ್ನ ಪ್ರಸಾರ ಮಾಡ್ತಾ ಇದಾರೆ ಅಂದ್ರೆ ಹೌದು ಸರ್. ಅದೊಂದು ಸುಳ್ಳು ನ್ಯೂಸ್ ಅಂದ್ರೆ ಹೇಗೆ ನಂಬೋದು ಇವ್ರುಗಳನ್ನೆಲ್ಲ ಹೇಗೆ ಅಂತ ನೋಡಿ ಸರ್, ನೀವೇನ ಈ ತರ ಅನ್ಯಾಯದಿಂದ ಅಂದ್ರೆ ಈಗ ನೀವು ಕ್ಲಾರಿಟಿ ಕೊಡ್ತಾ ಇರುವಂತದ್ದು, ಇನ್ನು FSL ವರದಿನೂ ಬಂದಿಲ್ಲ, ಪೊಲೀಸರು ನಮಗೆ ಮಾಹಿತಿನೂ ಕೊಟ್ಟಿಲ್ಲ. ಅದು ಮನುಷ್ಯರ ರಕ್ತನೋ ಬೇರೆಯವ್ರ ರಕ್ತನೋ ಅಥವಾ ಯಾವ್ದೋ ಒಂದು ಪ್ರಾಣಿ ರಕ್ತನೋ ಏನೂ ನಮ್ಗೆ ಇನ್ನೂ ಮಾಹಿತಿ ಇಲ್ಲ ಅಂತ ಹೇಳ್ತಿರೋದಲ್ವಾ? ಹಾಗಾದ್ರೆ ಬಂದ್ ಹೇಳ್ಬಿಟ್ಟು ಹೋದ್ರಲ್ಲ ಸರ್ ಮನೆ ಹತ್ರಕ್ಕೆ. ಇವಾಗ ಸೈನ್ ಹಾಕ್ಸ್ಕೊಡಕ್ ಬಂದಿದ್ರಲ್ಲ ಸರ್ ಇವಾಗ ಮನೆ ಹತ್ರ. ಅವರು ನೀವ್ ಏನ್ಕೂ ಭಯ ಪಟ್ಕೋಬೇಡಿ ಅಮ್ಮ, ನಮ್ಗೆ FSL ರಿಪೋರ್ಟ್ ನಮ್ಗೆ ಬಂದಿಲ್ಲ, ಅವ್ರಿಗೆ ಯಾರು ಕೊಟ್ಟಿದ್ದು ಅಂತ. ನಿಮ್ ಯಜಮಾನ್ರಿಗೂ ಚೆನ್ನಾಗಿ ನೋಡ್ಕೊಳ್ಳಿ, ಊಟ ಹಾಕಿ ಚೆನ್ನಾಗಿ ಆರೋಗ್ಯ ಮಾಡ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ. ನೀವು ನಿಮ್ ಯಜಮಾನು ನೋಡ್ಕೊಳ್ಳಿ, ಹೇಳಿ ಅವ್ರಿಗೂ ಅಂದ್ಬಿಟ್ಟು ಧೈರ್ಯ ಹೇಳ್ಬಿಟ್ಟು ಹೋದ್ರು ಸರ್ ಇವಾಗ ನಮ್ಗೆ. ಓಕೆ, ನೀವು ತಲೆ ಕೆಡಿಸ್ಕೋಬೇಡಿ. ಯಾವ್ದು ಮಾಧ್ಯಮದಲ್ಲಿ ಬರ್ತಾ ಇರುವಂತದ್ದು ಎಲ್ಲವೂ ಕೂಡ 100% ಸತ್ಯ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದೇ ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಕೆಲವು ಮಾಧ್ಯಮಗಳು ಎಥಿಕ್ಸ್ ಗಳನ್ನ ಮರ್ತು ಬಿಟ್ಟಿದ್ದಾರೆ, ಮೌಲ್ಯವನ್ನ ಮರ್ತು ಹೋಗ್ಬಿಟ್ಟಿದ್ದಾರೆ. ಅದೇ ನಾನೇ ಮೊದಲು ಅನ್ನೋ ಒಂದು ಹುಚ್ಚಿಗೆ ಬಿದ್ದು ಏನೇನೋ ನ್ಯೂಸ್ ಗಳನ್ನ ಕೊಡ್ತಿದ್ದಾರೆ. ಸೊ ಅದೇ ನಾನು ನೋಡ್ದೆ, ಕೆಲವೊಂದು ಮಾಧ್ಯಮದಲ್ಲಿ ಬರ್ತಿರುವಂತದನ್ನ ಗಮನಿಸ್ದೆ. ಸೊ ಇದನ್ನ ಮಾಹಿತಿ ನಾನು ಯಾಕೆ ನನಗೆ ಒಂದು ಕಡೆ ಯಾಕೋ ಕ್ಲಾರಿಟಿ ಸಿಗ್ಲಿಲ್ಲ, ಎಲ್ಲವೂ ಸತ್ಯ ಅಂತ ಅನಿಸ್ಲಿಲ್ಲ. ಹಾಗಾಗಿ ಸಮಯ ಜಾಸ್ತಿ ಆದ್ರೂ ಕೂಡ ಸಂಪರ್ಕ ಮಾಡೋಣ ಅಂತ ಹಾಗಾಗಿ ಸಂಪರ್ಕ ಮಾಡಿದೆ. ಆಕ್ಚುಲಿ ನಾನೀಗ ಬೇರೆ ಕಡೆ ಇದ್ದೀನಿ, ಎಲ್ಲೋ ಒಂದು ಜರ್ನಿ ಮಾಡ್ತಾ ಇದ್ದೆ. ಸೊ ಆದ್ರೂ ಕೂಡ ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತಾನೆ ನಾನು ಸಂಪರ್ಕ ಮಾಡಿದೆ. ಮಾಹಿತಿ ನಿಜವಾಗ್ಲೂ ಇದಾಗಿತ್ತಾ ಅಂತ ಶಾಕ್ ಆಯ್ತು ನನ್ಗೂ ಒಂದು ಕ್ಷಣ. ಸುಳ್ಳು ಸರ್ ಅದೆಲ್ಲ ಬರ್ತಾ ಇರೋದು. ನಾವ್ ಏನು ಹೇಳಿಕೆ ಕೊಟ್ಟಿಲ್ಲ ಸರ್. ಆತರ ನಮ್ ಕಷ್ಟ ನಾವ್ ಹೇಳ್ಕೊಂಡಿದೀವಿ, ಅವತ್ ನಡೆದದ್ದು ಹೇಳಿದೀವಿ ಅಷ್ಟೇ ಸರ್ ನಾವು. ಸುಳ್ಳು ಸರ್ ಅದೆಲ್ಲ, ನ್ಯೂಸ್ ಎಲ್ಲ ಸುಳ್ಳು ಸರ್ ಅದು. ಓಕೆ. ಈಗ ನಿಮ್ ಯಜಮಾನ್ರೆಲ್ಲ ಚೆನ್ನಾಗಿದ್ದಾರಾ ಹೇಗೆ? ಇಲ್ಲೇ ಅವ್ರೆ ಸರ್ ಪಾಪ. ನಾನು ಧೈರ್ಯ ಹೇಳ್ತಾ ಇದೀನಿ ಸರ್ ಅವ್ರಿಗೆ. ಪೊಲೀಸ್ ತಲೆ ಕೆಡ್ಸ್ಕೊ, ಯಾವ್ದನ್ನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತಪ್ಪಾಗಿಲ್ಲ ಅಂದ್ಮೇಲೆ ನಾವ್ ಯಾಕೆ ಸರ್ ಎದುರ್ಕೋಬೇಕು? ಅದು ಅಲ್ಲ, ತಪ್ಪಿನ ವಿಚಾರ ಅಂತಲ್ಲ. ಈಗ ನಿಮ್ ಮನೆಯಲ್ಲಿ ಆ ತರ ಒಂದು ಸಂದರ್ಭ ಎದುರಾಗಿದೆ ಅನ್ನೋ ಕಾರಣಕ್ಕೆ ನೀವು ಅದು ಪ್ರಚಾರ ಆಗಿದ ಕಾರಣಕ್ಕೆ ಮಾಧ್ಯಮಗಳು ಅವರು ಎಲ್ಲ ಬಂದಿರುವಂತದ್ದು. ಇಂತ ಸಮಸ್ಯೆಗಳಾದಾಗ ಗೊತ್ತಾಗ್ಬೇಕಾಗುತ್ತೆ ಜನರಿಗೂ, ಅದೇನೋ ತಪ್ಪು ಅಂತ ಅಲ್ಲ. ರಿಪೋರ್ಟ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಸರ್? ಅದಕ್ಕೆ ನಮ್ಗೆ FSL ಅಲ್ಲಿ ವರದಿ ಅಲ್ಲ, ಈಗ FSL ವರದಿ ಬಂದ ತಕ್ಷಣ ಅದು ಯಾರ್ದು ಮನುಷ್ಯರ ರಕ್ತ ಇದೆಯಾ ಅಥವಾ ಇನ್ಯಾರ್ದು ರಕ್ತ ಇದೆಯಾ ಅಥವಾ ಪ್ರಾಣಿ ರಕ್ತ ಇದೆಯಾ ಅಥವಾ ನಿಮ್ಮ ಯಜಮಾನ್ರದೇ ಇದೆಯಾ, ಏನ್ ನಿಮ್ದಿದೆ, ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ಆದ್ರೆ ಯಾವ್ದೇ ರೀತಿಯಾದಂತ ಅನುಮಾನ ಇಲ್ಲ. ಸೊ ಅಲ್ಲಿವರೆಗೂ ಕಾಯ್ಬೇಕು ಅಷ್ಟೇ. ಅದು ಭಯ ಪಡುವಂತದ್ದು ಏನಿಲ್ಲ. ಏನೋ ಒಂದು ಆಗ್ಬಿಟ್ಟಿದೆಯಾ, ಹೋಗ್ಲಿ, ಅದು ನೋ ಪ್ರಾಬ್ಲಮ್. ಯಾರೋ ಒಂದು ಭಯ ಪಡಿಸೋದಕ್ಕೆ ಮಾಡಿರ್ಬಹುದು ಅಥವಾ ಇನ್ನೇನೋ ಆಗಿರ್ಬಹುದು. ಅದು ಇದಕ್ಕೆ ಆಗಿದೆ ಅಂತ ನಾವ್ ಯಾಕೆ ಭಯ ಪಡ್ಬೇಕು ಅಂತ ನಾನು ಹೇಳ್ತಿರೋದು. ನೀವು ಅದಕ್ಕೆಲ್ಲ ಭಯ ಪಡುವಂತದ್ದು ಏನಿಲ್ಲ. ಸರಿ, ಅದಕ್ಕೇನು ಭಯ ಪಡಬೇಡಿ. ಓಕೆ, ನಿಮ್ ಯಜಮಾನ್ರ ಹತ್ರ ಕೊಡಿ, ಮಾತಾಡ್ಬೋದಾ ಅವ್ರ ಜೊತೆ? ಮಾತಾಡ್ಬೋದಾ? ಓಕೆ.
ಹೇಳಿ ಹೇಳಿ ಸರ್. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಕಣಿ. ಚೆನ್ನಾಗಿದ್ದೀರಾ? ಸರ್ ಏನೇ ಆದ್ರೂ ನನಗೆ ಹಾ ಸಿಕ್ಕಾಪಟ್ಟೆ ಹಾರ್ಟ್ ಪ್ರಾಬ್ಲಮ್ ಇದೆ. ಹಾ ಡಾಕ್ಟರ್ ಅಂತವ್ರು ಹೇಳಿದಾರೆ ಜಯದೇವದಲ್ಲಿ, ಹ್ಮ್ ಯೋಚನೆ ಮಾಡಕ್ ಹೋಗ್ಬೇಡ ಕಣಪ್ಪ. ನೀವೇನು ಯೋಚನೆ ಮಾಡಬೇಡಿ, ಯಾವ್ದನ್ನು ತಲೆ ಕೆಡಿಸ್ಕೋಬೇಡಿ. ಈಗ FSL ಏನು ಪೊಲೀಸ್ನವ್ರು ಬಂದು ಅದನ್ನೆಲ್ಲ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದಾರಲ್ವಾ ಅಲ್ಲಿ ಬಂದಿರುವಂತದ್ದು, ಅಂದ್ರೆ FSL ಗೆ ಏನ್ ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನೋ ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ ಅಂದ ತಕ್ಷಣ ಎಲ್ಲವೂ ಸತ್ಯ ಅಂತ ಅನ್ಕೊಳ್ಳೋದಕ್ ಹೋಗ್ಬೇಡಿ. ನೀವು ಆರಾಮಾಗಿರಿ, ಕೂಲ್ ಆಗಿರಿ, ಎಲ್ಲವೂ ಕೂಡ ಸತ್ಯ ಅನ್ನೋದಕ್ ಹೋಗ್ಬೇಡಿ. ಮತ್ತೆ ಕೆಲವೊಂದಿಷ್ಟು ಒಂದ್ 2-3 ದಿವಸ ಕೆಲವೊಂದು ನ್ಯೂಸ್ ಗಳನ್ನ ಬಂದ್ ಮಾಡ್ಬೇಡಿ. ಯಾವ್ದು ನ್ಯೂಸ್ ಗಳನ್ನ ನೋಡ್ಬೇಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ಏನೇ ಮಾಹಿತಿಗಳನ್ನ ಅಥವಾ ಯಾರೇ ಏನೇ ನಿಮ್ ಜೊತೆ ಮಾತಾಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ ಹೋಗ್ಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಆಯ್ತಾ? ಯಾವ್ದನ್ನು ತಲೆ ಕೆಡಿಸ್ಕೋಬೇಡಿ. ಈಗ ನೀವು ಅವ್ರಿಗೆ ಕೊಟ್ಟಿರುವಂತ ಮಾಹಿತಿ ನೀವು ಬೇರೆ ನಮ್ಮ ಅಣ್ಣ ತಮ್ಮಂದ್ರಲ್ಲಿ ಈ ರೀತಿಯಾಗಿ ನಮ್ಗೆ ಅನುಮಾನ ಇದೆ ಹಾಗೆ ಹೀಗೆ ಅಂತ ಏನಾದ್ರು ಮಾಹಿತಿ ಕೊಟ್ಟಿದ್ರಾ ಇಲ್ವಲ್ಲ, ಅಥವಾ ಹೇಗೆ? ಇಲ್ಲ ಸರ್, ಅದು ಏನು ಮಾಹಿತಿ ಕೊಟ್ಟಿಲ್ಲ. ಹಾಗಾದ್ರೆ ಈಗ ಮಾಧ್ಯಮದಲ್ಲಿ ಬರ್ತಾ ಇರುವಂತಹ ಮಾಹಿತಿ ಹಾಗಾದ್ರೆ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಿರೋದು ನೀವು? ಖಂಡಿತ ಇಲ್ಲ. ಹಾ 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 ನೀವು ಅಲ್ಲಿ ಅವತ್ತು ಏನಾಗಿತ್ತು ಅಂತ ಮಾಹಿತಿ ಕೊಟ್ಟಿದ್ರಿ ಅವರಿಗೆ? ಅದೇ ಇದಾಗಿದೆ, ಬ್ಲಡ್ ನಮ್ಗೆ ಕಾಣ್ತಿರ್ಲಿಲ್ಲ. ಅದು ಬಿದ್ದುದು ಕಾಣೋದಿಲ್ಲ, ಎಷ್ಟುದು ಕಾಣೋದಿಲ್ಲ. ನೆಲದಲ್ಲಿ ಈ ನಾವ್ ಇದ್ ನೋಡುವಾಗ ಅಲ್ಲೊಂತ ಇರುವುದು ಅಲ್ಲೊಂತ ಇರುವುದು ತುಂಬಾ ಆಯ್ತು ಅಂತ ಹೇಳಿದ್ರು ಅವ್ರು. ಅಷ್ಟ ಕೊಟ್ಟಿರೋದು? ಅಥವಾ ನಿಮ್ಮ ಅಣ್ಣ ತಮ್ಮಂದ್ರನ್ನ ಯಾರನ್ನು ದೂರೋದಾಗ್ಲಿ ಅಥವಾ ಇನ್ನೇನೋ ಮಾಡೋದಾಗ್ಲಿ ಮಾಡಿರ್ಲಿಲ್ಲ? ಯಾರು ಇಡೀ ಊರಲ್ಲಿ ಆಗ್ಲಿ ಎಲ್ಲಿ ನನ್ಗೆ ಶತ್ರು ಅನ್ನೋರೇ ಇಲ್ಲ ಸರ್. ನನ್ ಮೊದ್ಲೇ ಇದು ಯಾವ ಇದು ಇಲ್ಲ ಸರ್ ಅಂತ. ಆಯ್ತು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಇವ್ರೆ, ತಲೆ ಕೆಡಿಸ್ಕೋಬೇಡಿ ಯಾವ್ದನ್ನು. ನಿಮ್ದು ಟೈಮ್ ಟು ಟೈಮ್ ಏನು ಮಾತ್ರೆಗಳು ಅಂತದ್ದೇನಾದ್ರು ಇದ್ರೆ ಖಂಡಿತವಾಗಿ ಅದನ್ನ ಯಾವ್ದು ತಪ್ಸೋದಕ್ ಹೋಗ್ಬೇಡಿ. ತಗೊಳ್ತಾ ಇದೀನಿ, ಏನಿದಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ಯಾವ್ದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಮಾಧ್ಯಮದಲ್ಲಿ ಬಂದ್ಬಿಡ್ತು, ನನ್ ಬಗ್ಗೆ ನಮ್ ಕುಟುಂಬದವ್ರು ಏನ್ ಅನ್ಕೋತಾರೋ, ಊರವ್ರು ಏನ್ ಅನ್ಕೋತಾರೋ, ಈಗ ಇದ್ರಲ್ಲಿ ನಮ್ಮ ಅಣ್ಣ ತಮ್ಮಂದ್ರು ಮಾಡಿದಾರೆ ಅನ್ನೋ ರೀತಿಯಾಗಿ ಪ್ರಸಾರ ಆಗ್ತಾ ಇದೆ, ಅದಕ್ಕೆಲ್ಲ ಏನು ಈ ರೀತಿಯಾಗಿ ಏನು ಯೋಚನೆ ಮಾಡಬೇಡಿ. ಯಾವ್ದು ಕೂಡ ಏನು ಆಗೋದಿಲ್ಲ. ಸೊ ಯಾವ್ದನ್ನು ಕೂಡ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಸರಿಯಾದ ಟೈಮ್ ಊಟ ಮಾಡಿ. ಸೊ ಯಾವ್ದು ಕೂಡ ಏನು ಆಗೋದಿಲ್ಲ, ಆಯ್ತಾ? ಈಗ ಪೊಲೀಸ್ನವರು ಕೂಡ ಬಂದಾಗ ಅದನ್ನ ಹೇಳಿದ್ರೆ ತಾನೆ, FSL ವರದಿ ಇನ್ನೂ ಬಂದಿಲ್ಲ, ಏನು ಆಗಿಲ್ಲ ಅಂತ. ನಾನು ಕೇಳ್ದೆ ಅವ್ರಿಗೆ ಆಯ್ತು, ಹೌದು ಅವರು ಹಂಗೆ ಅನ್ಬಿಟ್ಟೋದ್ರು. ಬಂದಾಗೆಲ್ಲ ಹೇಳ್ತೀವಿ, ನಾವು ಇದ್ ಮಾಡ್ತೀವಿ, ಧೈರ್ಯವಾಗಿರಪ್ಪ, ಚೆನ್ನಾಗಿರಪ್ಪ ಅಂತ ಹೇಳ್ಬಿಟ್ಟು. ಇನ್ನ ರಿಪೋರ್ಟ್ ಏನು ಬಂದಿಲ್ಲ ಅಂತಾನೆ ಹೇಳಿದ್ರು ತಾನೆ? ಹೌದೌದು ಸರ್. ಓಕೆ 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 ಯಾವ್ದನ್ನು ತಲೆ ಕೆಡಿಸ್ಕೋಬೇಡಿ ಅವ್ರೆ, ಆಯ್ತಾ? ಆರೋಗ್ಯದ ಕಡೆ ಗಮನ ಕೊಡಿ. ಇವಾಗ ಅದೇ ಹೇಳಿದ್ನಲ್ಲ, ನೀವೆಲ್ಲ ಅವರು ಸುಳ್ಳು ಪ್ರಸಾರ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದೀರಲ್ಲ, ಓಕೆ, ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡಿ. ಈಗ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾಧ್ಯಮದ ಈಗೇನು ಕೆಲವೊಂದು ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆಯಲ್ಲ, ಸೊ ಅವರನ್ನ ಸಂಪರ್ಕ ಮಾಡೋದಕ್ಕೆ ಏನಾದ್ರು ನನ್ನ ಹತ್ರ ಆದ್ರೆ ಆ ಒಂದು ಹೆಲ್ಪ್ ನ ಮಾಡ್ತೀನಿ. ಜೊತೆಗೆ ಅವ್ರನ್ನ ಸಂಪರ್ಕ ಮಾಡಿ, ಯಾಕೆ ಸುಮ್ನೆ ಫೇಕ್ ನ್ಯೂಸ್ ಮಾಡ್ತಾ ಇದ್ರೆ ಇದನ್ನ ನಮ್ಗೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಏನು ಅಂದ್ರೆ ನಿಮ್ಮ ಒಪಿನಿಯನ್ ಏನಿದೆಯೋ ಅದನ್ನ ಅವರೊಟ್ಟಿಗೆ ಹಂಚ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ನೀವು ಅವರಿಗೆ ಮಾಹಿತಿ ಕೊಟ್ಟಿಲ್ಲ, ಅವರೇ ಆ ರೀತಿಯಾಗಿ ಪ್ರಸಾರ ಮಾಡ್ತಾ ಇದಾರೆ ಅಂತ ನೀವ್ ಹೇಳ್ತಾ ಇರುವಂತದ್ದು ಹಾಗಾದ್ರೆ? ಹೌದು ಸರ್, ನಾವೇನು ಕೊಟ್ಟಿಲ್ಲ ಸರ್. ಅವತ್ತೇನ್ ನಡೀತಾ ಅಷ್ಟೇ ಸರ್ ನಾವ್ ಓಕೆ ಓಕೆ ಸರ್. ಅವ್ರು ಇಲ್ದೇ ಇರೋದನ್ನೇ ಪ್ರಚಾರ ಮಾಡ್ತಾ ಇದಾರೆ, ಅದೇ ವ್ಯಸ್ತ ಇರ್ತಾರೆ ಸರ್ ಇವಾಗ. ಓಕೆ ಓಕೆ ಅವನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ. ಒಂದ್ 2-3 ದಿವಸ ಕೆಲವೊಂದು ಚಾನಲ್ಸ್ ಗಳನ್ನ ನೋಡೋದಕ್ಕೆ ಹೋಗ್ಬೇಡಿ. ಯಾರೋ ಈ ರೀತಿಯಾಗಿ ಮಾಹಿತಿ ಕೊಟ್ರು ಅಥವಾ ಈ ರೀತಿಯಾಗಿ ಬಂದಿದೆ ಅಂತಂದ್ರೆ ಕೂಲ್ ಆಗಿ ಆನ್ಸರ್ ಮಾಡಿ, ಇಲ್ಲ ನಾವು ಆ ರೀತಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಅವ್ರು ಫೇಕ್ ಆಗಿ ನ್ಯೂಸ್ ಮಾಡ್ತಾ ಇದಾರೆ, ಸೊ ನಾವು ಸರಿಯಾದ ಮಾಹಿತಿ ಕೊಟ್ಟಿರೋದು ಇಲ್ಲೊಬ್ರಿಗೆ ಕೊಟ್ಟಿದೀವಿ. ನಾನು ನಿಮ್ಗೆ ಬೇಕಿದ್ರೆ ಈ ಚಾನಲ್ ಲಿಂಕ್ ನ ಕಳ್ಸ್ಕೊಡ್ತೀನಿ ನಿಮ್ಗೆ, ಇದನ್ನ ಅಪ್ಲೋಡ್ ಮಾಡಿ, ನಿಮ್ ಜೊತೆ ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಇದನ್ನೇ ನಾನು ಕೆಲವೊಂದಿಷ್ಟು ಮ್ಯೂಟ್ ಮಾಡಿ, ಅಂದ್ರೆ ಕೆಲವೊಂದು ಪದಗಳನ್ನ ಪ್ರಸಾರ ಮಾಡೋದಕ್ಕಾಗಲ್ಲ, ಸೊ ಅವುಗಳನ್ನ ಮ್ಯೂಟ್ ಮಾಡಿಬಿಟ್ಟು ನಿಮ್ಗೆ ಇದೇನಿದೆ ಅನ್ನೋದನ್ನ ನಿಮ್ಗೆ ಕಳ್ಸ್ಕೊಡ್ತೀನಿ. ಸೊ ಯಾರಾದ್ರೂ ನಿಮ್ಗೆ ಫೋನ್ ಮಾಡಿ ಮಾಧ್ಯಮದಲ್ಲಿ ಈಗ ಬರ್ತಾ ಇದೆ ಹಾಗೆ ಬರ್ತಾ ಇದೆ ಅಂದ್ರೆ, ನಾನು ಈ ಒಂದು ವಿಡಿಯೋನ ಕಳಿಸಿರ್ತೀನಲ್ಲ, ಈ ಒಂದು ಲಿಂಕ್ ನ ಅವ್ರಿಗೆ ಫಾರ್ವರ್ಡ್ ಮಾಡಿ, ನಾ ಏನ್ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲವೂ ಕೂಡ ಇಲ್ಲಿದೆ, ಇದ್ರ ಜೊತೆ ಮಾತಾಡಿದೀನಿ ಅಂತ ಇಷ್ಟೇನೆ ರೆಫರ್ ಮಾಡಿ ಅವ್ರಿಗೆ. ಜಾಸ್ತಿ ಹೊತ್ತು ಮಾತಾಡೋಕೆ ಹೋಗಬೇಡಿ. ಜಾಸ್ತಿ ಹೊತ್ತು ಮಾತಾಡೋದ್ರಿಂದ ನಿಮ್ಗೂ ಟೆನ್ಷನ್ ಆಗುತ್ತೆ, ಎಲ್ಲ ಹಿಂಗೆಲ್ಲ ಅನ್ಕೊಂಡ್ಬಿಟ್ರಲ್ಲ, ಹಿಂಗೆಲ್ಲ ಆಗ್ಬಿಡ್ತಲ್ಲ ಅನ್ನೋ ರೀತಿ. ಸೊ ಆ ರೀತಿ ಆಗೋದ್ ಬೇಡ. ಹಾಗಾಗಿ ಬಟ್ ಯಾವತ್ತು ಧೈರ್ಯ ಗೆಡಬೇಡಿ, ಏನು ಇದ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸರಿಯಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ವಿಶೇಷವಾಗಿ ನಿಮ್ ಯಜಮಾನ್ರು ಅನಾರೋಗ್ಯದಿಂದ ಇರೋದ್ರಿಂದ ಒಂದ್ ಸ್ವಲ್ಪ ಅವ್ರ ಕಡೆ ಒಂಚೂರು ಗಮನ ಕೊಡಿ. ಸೊ ಅವ್ರಿಗೂ ಒಂದ್ ಸ್ವಲ್ಪ ಧೈರ್ಯ ತುಂಬಿ, ಬೇರೆ ಇದ್ ಮಾಡೋದಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಟಿವಿ ಇದ್ರೆ ಯಾವ್ದೋ ಒಂದು ಕಾಮಿಡಿ ಶೋನೋ ಅಥವಾ ಇನ್ಯಾವ್ದೋ ಶೋನ ಹಾಕೊಂಡು ನೋಡ್ತಾರೆ ಸರ್. ಅದಕ್ಕೆ ಅವರು ತಲೆ ಇವಾಗ ಬೆಳಿಗ್ಗೆನೆ ನೋಡ್ಬಿಟ್ಟು ಅವ್ರಿಗೆ ಇಲ್ಲ ಈಗ ನಾನು ಹೇಳ್ತಿರೋದು ಅದನ್ನೇ. ನನ್ನ ಒಂದು ಸಜೆಷನ್ ಏನು ಅಂದ್ರೆ, ಒಂದ್ 2 ದಿವಸ ಅಥವಾ 3 ದಿವಸ ನ್ಯೂಸ್ ಚಾನೆಲ್ ಗಳನ್ನೆಲ್ಲಾನು ಬಿಟ್ಬಿಡಿ. ಯಾವ್ದೋ ಒಂದು ಕಾಮಿಡಿ
ಜನನು ಅದೇ ತರ ಹೇಳ್ತಾರೆ, ಬೇಜಾರು ಕಡೆ ನಂಗೆ ತಲೆ ಬಿಸಿ ಆಗೋಯ್ತು ಅದಕ್ಕೆ ಬಂದ್ಬಿಟ್ಟೆ ಅಂದ್ರು ಸರ್. ಅದಕ್ಕೆ ಹೊರಗಡೆನೆ ಹೋಗ್ಬೇಡಿ ಕಣ್ರಿ, ಒಂದ್ 4-5 ದಿನ ಸುಮ್ನೆ ಹಿಂಗೆ ಇರಿ. ಸುಮ್ನೆ ಇದ್ಬೇಡಿ, ಅಲ್ಲ ಹೊರಗಡೆ ಹೋಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೂ ಹೋಗ್ಬೇಡಿ. ಹೊರಗಡೆ ಅಂದ್ರೆ ಸುಮ್ನೆ ಮನೇಲಿ ಕೂತ್ರು ಕೂಡ ಬೇರೆ ರೀತಿಯಾಗಿ ಮೈಂಡ್ ಅಲ್ಲಿ ಏನೋ ಓಡ್ತಾ ಇರುತ್ತೆ. ಸೊ ಹಂಗೆ ನಾವು ಒಬ್ಬರೇ ಇದ್ದಾಗ್ಲೂ ಕೂಡ ಆಗೋದಿಲ್ಲ, ಬೇರೆಯವ್ರ ಜೊತೆ ಬೆರೆತಾಗ್ಲೇ ಒಂದ್ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ. ಅಂದ್ರೆ ಈ ವಿಷಯದಿಂದ ಹೊರಗಡೆ ಬರೋದಕ್ಕಾಗುತ್ತೆ. ಬೇಜಾರು ಸರ್, ಜನಗಳೇ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ ಹೋಗ್ಬೇಡಿ. ಈ ಫೇಕ್ ನ್ಯೂಸ್ ಗಳು ಬರ್ತಾ ಇದಾವಲ್ಲ ಅವುಗಳ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ ಹೋಗ್ಬೇಡಿ, ಏನು ಮಾಡೋದಕ್ ಹೋಗ್ಬೇಡಿ. ಮನೇಲಿ ಟಿವಿ ಇದ್ರೆ ಒಂದು ಕಾಮಿಡಿ ಶೋನೋ ಅಥವಾ ಇನ್ಯಾವ್ದೋ ಟಾಮ್ ಅಂಡ್ ಜೆರಿ ಶೋನೋ ಇನ್ಯಾವ್ದೋ ಒಂದು ಶೋನ ಹಾಕೊಂಡು ನೋಡ್ಕೊಂಡು ಇರಿ. ಅದೇನು ನೋ ಪ್ರಾಬ್ಲಮ್. ನಿಮ್ ತಲೆಯಿಂದ ಆ ತರದ್ದೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ನೀವು ತಿಳಿಸ್ಕೊಡ್ಬೇಕು ಸರ್, ನಮ್ಗೆ ಸತ್ಯನ ನಮ್ಗೆ ಹೇಳ್ಬೇಕು ಸರ್ ನಮ್ಗೆ. ಅಲ್ಲ ಅದೇ ಇವಾಗ ನೀವು ಅದನ್ನೇ ಹೇಳ್ತಾ ಇದೀರಲ್ಲ, ನಾವ್ ಏನು ಮಾಹಿತಿ ಕೊಟ್ಟಿಲ್ಲ ಅಂತ. ಬೇರೆ ನಾವು ಎಲ್ಲಾನು ಫೇಕ್ ಆಗಿ ಪ್ರಸಾರ ಮಾಡ್ತಾ ಇದ್ರೆ ತಮ್ಗೆ ತಾವೇ ಅನ್ನೋ ರೀತಿ. ಸರಿ ಸರ್. ಓಕೆ, ನಾವ್ ಅದನ್ನೇ ಪ್ರಸಾರ ಮಾಡ್ತೀನಿ. ಇವಾಗ ನೀವ್ ಏನ್ ಮಾಹಿತಿ ಹಂಚ್ಕೊಂಡಿದ್ರಲ್ಲ ನನ್ನ ಜೊತೆಗೆ ಅದನ್ನೇ ಪ್ರಸಾರ ಮಾಡ್ತೀನಿ ನಾನು. ಸರಿ ಸರ್. ಓಕೆ 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 ಸಮಯ.